ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಇಂದಿನ ಸಂಚಿಕೆಯಲ್ಲಿ ನಾವು 42, 43 ಮತ್ತು 44ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಅರ್ಜುನ ವಿಷಾದ ಯೋಗದ್ದು. ಅರ್ಜುನನಿಗೆ ವಿಷಾದ ಉಂಟಾಗಿದೆ. ನೆನೆನೆ ಹೇಳಿದ ಹಾಗೆ ಅವನು ಒಂದೊಂದೊಂದೊಂದು ಕಾರಣಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನೆ. ವರ್ಣಸಂಕರ ಆಗೋಗುತ್ತೆ, ಸ್ತ್ರೀಯರಿಗೆ ಅನಾಥರಾಗ್ಬಿಡ್ತಾರೆ, ಅವರಿಂದ ಮುಂದೆ ಹುಟ್ಟುವಂತಹ ಸಂತಾನಕ್ಕೆ ಕುಲಧರ್ಮವನ್ನು ಪಾಲಿಸೋಕೆ ಗೊತ್ತಿರಲ್ಲ, ಹಾಗಾಗಿ ಆ ಪಾಪ ಎಲ್ಲ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಏನೇನೋ ಅವನಿಗೆ ಊಹೆಗಳನ್ನು ಮಾಡಿಕೊಂಡು ಅರ್ಜುನ ತನ್ನ ಒಂದು ಯುದ್ಧವನ್ನು ಬಹಿಷ್ಕರಿಸೋಕ್ಕೆ ಏನೇನು ಕಾರಣಗಳನ್ನು ಹುಡುಕಬೇಕು ಅದನ್ನೆಲ್ಲ ಹುಡುಕ್ತಾ ಒಂದು ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದಾನೆ. ಅದೇ ರೀತಿ 42ನೇ ಶ್ಲೋಕದಲ್ಲಿ ಅದನ್ನೇ ಮುಂದುವರಿಸ್ತಾನೆ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷ್ಯಾಂ ಲುಪ್ತಪಿಂಡೋದಕ ಕ್ರಿಯಾ. ಅಂದರೆ ನೆನ್ನೆ ಹೇಳ್ದಂಗೆ ಯಾರು ಈ ಪಿತೃಕಾರ್ಯಗಳನ್ನು ಮಾಡಬೇಕೋ ಅವರೇ ಇರಲ್ಲ. ಪಿತೃಕಾರ್ಯಗಳು ಮಾಡದೇ ಇರೋದ್ರಿಂದ ಪಿತೃಗಳು ನರಕಕ್ಕೆ ಬಂದುಬಿಡ್ತಾರೆ. ಅವ್ರು ನರಕಕ್ಕೆ ಬರಬೇಕಾದ್ರೆ ಶಾಪಗಳನ್ನು ಕೊಟ್ಕೊಂಡು ಬರ್ತಾರೆ. ಅದರಿಂದ ಆ ಶಾಪಗಳೆಲ್ಲ ನಮ್ಮ ಮೇಲೆ ತಟ್ಟತ್ತೆ. ಹಾಗಾಗಿ ಈ ಯುದ್ಧ ಬೇಡ, ಇಷ್ಟೊಂದು ಜನನ್ನ ಸಾಯಿಸೋದು ಬೇಡ, ಕುಲವೇ ನಾಶ ಆಗ್ಬಿಡತ್ತೆ. ಕುಲಜ್ಞಾನವನ್ನು ಜನ ಕಳ್ಕೊಂಡ್ಬಿಡ್ತಾರೆ. ಅಂದರೆ ಒಂದೊಂದು ಕುಲಕ್ಕೆ ಒಂದೊಂದು ಧರ್ಮ ಇತ್ತು, ಒಂದೊಂದು ಆ ಧರ್ಮವನ್ನು ಆ ಕುಲದವರು ನಡೆಸ್ಕೊಂಡು ಬರಬೇಕಾಗಿತ್ತು ಹಿಂದಿನ ಕಾಲದಲ್ಲಿ. ಆ ಕುಲದ ಒಂದು ನಿಯಮ ನಿಷ್ಠೆ ಅದರ ಪ್ರಕಾರ ಅವರು ನಡೆಸ್ಕೊಂಡು ಬರ್ತಾಯಿದ್ರು. ಆ ಕುಲದ ಹಿರಿಯರು ತಮ್ಮ ಕಿರಿಯರಿಗೆ ಆ ಕುಲದ ಜ್ಞಾನವನ್ನು ಕೊಡ್ತಾಯಿದ್ರು. ಆದರೆ ಈಗ ಎಲ್ಲರೂ ಸತ್ತೋದ್ರೆ ಆ ಕುಲ ಜ್ಞಾನವನ್ನು ಕೊಡೋರೇ ಇರಲ್ಲ. ಹಾಗಾಗಿ ವರ್ಣಸಂಕರ ಆಗೋಗುತ್ತೆ, ಮತ್ತು ಪಿತೃಕಾರ್ಯಗಳನ್ನು ಮಾಡೋಕ್ಕೂ ಜನ ಇರಲ್ಲ. ಹಾಗಾಗಿ ಅದರಿಂದ ಪಿತೃಗಳು ನರಕಕ್ಕೆ ಬೀಳ್ತಾರೆ. ಈ ದೋಷ ಎಲ್ಲ ನನ್ನ ಮೇಲೆ ಬಂದ್ಬಿಡುತ್ತೆ ಅಂತ ಅರ್ಜುನ ಹೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ 43ನೇ ಶ್ಲೋಕದಲ್ಲಿ ದ್ಯೋಷೇರೈತ್ಯೇ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಪಾದ್ಯಂತೆ ಜಾತಿ ಧರ್ಮ ಕುಲಧರ್ಮಾಶ್ಚ ಶಾಶ್ವತ. ಕುಲಧರ್ಮ ಅನ್ನೋದು ಶಾಶ್ವತವಾದ ಒಂದು ವಿಜ್ಞಾನ ಅಂತಲೇ ಹೇಳ್ಬೋದು. ಆ ಕುಲಕ್ಕಿರೋ ಧರ್ಮ ನೀತಿ ಅದನ್ನು ಪಾಲಿಸ್ಕೊಂಡು ಬರೋದೇ ಅವರ ಒಂದು ಕುಲಜ್ಞಾನ ತಿಳ್ಕೊಂಡಿರಬೇಕು. ಅದನ್ನು ತಿಳ್ಕೊಳ್ಳೋದೇ ಹೊಟ್ಟೋಗುತ್ತೆ. ಇದರಿಂದ ವರ್ಣಸಂಕರ ಆಗೋಗುತ್ತೆ. ಯಾರ್ಯಾರೋ ಯಾವ್ಯಾವುದೋ ಕೆಲಸಗಳನ್ನು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆ ಕೆಲಸದಲ್ಲಿ ಅವರಿಗೆ ಆ ಜ್ಞಾನಗಳು ಇರೋದಿಲ್ಲ. ಆ ಜ್ಞಾನವಿಲ್ಲದೆ ಆ ಕೆಲಸವನ್ನು ಮಾಡೋದ್ರಿಂದ ಅಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗತ್ತೆ. ಅಲ್ಲಿ ಅವ್ರಿಗೆ ಆ ಜ್ಞಾನ ಇಲ್ಲದೆ ಕೆಲಸ ಮಾಡೋದ್ರಿಂದ ಕೆಲಸಗಳು ತಪ್ಪಾಗತ್ತೆ. ಇದೆಲ್ಲದಕ್ಕೂ ನಾನು ಕಾರಣ ಆಗೋಕ್ಕೆ ಬರ್ತೀನಿ. ಇಡೀ ಭರತ ಖಂಡದ ಎಲ್ಲ ರಾಜರು ಬಂದಿದ್ದಾರೆ, ಎಲ್ಲ ಕಡೆನೂ ಈ ಥರ ಒಂದು ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ. ಇದರಿಂದ ನಮ್ಮ ಇಡೀ ಭರತಖಂಡ ಹಾದಿ ತಪ್ಪಿ ಹೋಗ್ಬಿಡುತ್ತೆ ಅಂತ ಅರ್ಜುನನ ಒಂದು ವ್ಯಾಖ್ಯಾನ. ಅವನು ಯುದ್ಧ ಮಾಡದೇ ಇರೋದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾನೆ. ಅದೇ ರೀತಿ 44ನೇ ಶ್ಲೋಕದಲ್ಲಿ ಹೇಳ್ತಾನೆ, ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರಮ ಅಂತ ಹೇಳ್ತಾನೆ. ಅಂದರೆ ಈ ಥರ ಕುಲಧರ್ಮವನ್ನು ಪಾಲಿಸದೇ ಇರುವಂಥ ಜನರು ನರಕದಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅವರು ಪಾಪಕರ್ಮಗಳನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಪಾಪಕರ್ಮಗಳನ್ನು ಮಾಡೋದ್ರಿಂದ ಈ ಭೂಮಂಡಲವೇ ಒಂದು ನರಕವಾಗಿ ಮಾರ್ಪಾಡಾಗ್ಬಿಡುತ್ತೆ. ಇದೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗತ್ತೆ ಅಂತ ಅರ್ಜುನ ತನ್ನ ಒಂದು ವಿಷಾದದಲ್ಲಿ ತಿಳಿಸ್ತಾ ಹೋಗ್ತಾನೆ. ಇದೆಲ್ಲ ಈ ಒಂದು ಯುದ್ಧದಿಂದ ನಿಂತಿದೆ. ಇದೊಂದು ಪ್ರಪಂಚದ ಮಹಾಯುದ್ಧ ಅನ್ಬೋದು. ಹಿಂದೆ 2 ರಾಜ್ಯಗಳ ಮಧ್ಯೆ ಆಗ್ತಾ ಇತ್ತು. ರಾಜ್ಯಗಳಲ್ಲಿ ಏನೋ ಒಂದು ಆಗ್ತಿತ್ತು, ಇಷ್ಟೊಂದು ಸಾವು ನೋವುಗಳಾಗ್ತಿಲ್ಲ. ಆದರೆ ಈಗ ಪ್ರಪಂಚದ ಎಲ್ಲ ರಾಜ ಮಹಾರಾಜರುಗಳು ಅವರವ್ರ ಸೈನ್ಯಗಳ ಜೊತೆ ನಿಂತಿದ್ದಾರೆ. ಇಲ್ಲಿ ಒಂದು 11 ಅಕ್ಷೋಹಿಣಿ ಸೈನ್ಯ, ಈ ಕಡೆ ಒಂದು 7 ಅಕ್ಷೋಹಿಣಿ ಸೈನ್ಯ, ಒಟ್ಟು 18 ಅಕ್ಷೋಹಿಣಿ ಸೈನ್ಯ. ಅದೆಷ್ಟೋ ಕುದುರೆಗಳು, ಕಾಲಾಳುಗಳು, ಆನೆಗಳು, ರಥಗಳು, ಸಾರಥಿಯರು, ಸುಮಾರು ಜನ ಇದ್ದಾರೆ ಇಲ್ಲಿ ಯುದ್ಧಕ್ಕೆ. ಅಷ್ಟು ಜನದ ಸಾವು ನೋವುಗಳಾಗೋಗುತ್ತೆ. ಇಲ್ಲಿ ಕಡೆಯಲ್ಲಿ ಉಳಿಯೋದು ಸ್ವಲ್ಪವೇ ಜನ. ಹಿಂದೆನೇ ಹೇಳಿದ್ದಾನೆ ಅರ್ಜುನ, ಎಲ್ಲರೂ ಇಲ್ಲಿ ಅತಿರಥ ಮಹಾರಥರಿದ್ದಾರೆ. ಅವರು ತಮ್ಮ ಜೀವವನ್ನು ಬಿಡೋಕ್ಕೆ ಮುಂಚೆ ಸಾಕಷ್ಟು ಪ್ರಾಣಹಾನಿಯನ್ನು ಮಾಡಿ ಅವರ ಜೀವವನ್ನು ಬಿಡ್ತಾರೆ.
ಇಂತಹ ಸಂದರ್ಭದಲ್ಲಿ ಸುಮಾರು ಪ್ರಾಣಹಾನಿಗಳಾಗುತ್ತೆ. ಹಾಗಾಗಿ ಕುಲಧರ್ಮವೇ ನಾಶ ಆಗೋಗುತ್ತೆ. ಈ ಎಲ್ಲದಕ್ಕೂ ನಾವುಗಳ ಕಾರಣ ಆಗ್ತೀವಿ. ನಮ್ಮ ಒಂದು ರಾಜ್ಯದ ಆಸೆಗೋಸ್ಕರ ಈ ಯುದ್ಧ ನಡೀತು ಅಂತ ಆಗ್ಬಿಡುತ್ತೆ. ಆದ್ದರಿಂದ ನನಗೆ ಈ ಯುದ್ಧ ಬೇಡ ಅಂತ ಕೃಷ್ಣನಲ್ಲಿ ಅರ್ಜುನ ಹೇಳ್ತಾನೆ. ಮುಂದೆ ಕಡೆ ಒಂದು 3 ಶ್ಲೋಕಗಳು ಉಳ್ಕೊಳ್ಳುತ್ತೆ. ಅದನ್ನು ನಾಳೆ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.